ಮ್ಯಾಕ್ಸ್ ಬಾದ್ಶಾ ಕಿಚ್ಚ ಸುದೀಪ್ ಅವರ ಮೋಸ್ಟ್ ವೆಯ್ಟೆಡ್ ಅಪ್ಕಮಿಂಗ್ ಸಿನಿಮಾ. ಅವರ ಬರ್ತ್ಡೇ ಪ್ರಯುಕ್ತ ನಾವೆಲ್ಲ ಅಂದ್ಕೊಂಡಿದ್ದು ಮ್ಯಾಕ್ಸ್ ಮೂವಿಯ ರಿಲೀಸ್ ಡೇಟ್ ಅನೌನ್ಸ್ ಆಗುತ್ತೆ ಅಂತ. ಆದರೆ ಅದರ ಬದಲಾಗಿ ಮ್ಯಾಕ್ಸ್ ಟೀಮ್ನವರು ಮ್ಯಾಕ್ಸಿಮಮ್ ಮಾಸ್ ಸಾಂಗ್ನ ರಿಲೀಸ್ ಮಾಡಿದ್ದು. ವಿಜಯ್ ಕಾರ್ತಿಕೇಯ ಅವರು ಮ್ಯಾಕ್ಸ್ ಮೂವಿನ ಡೈರೆಕ್ಟ್ ಮಾಡ್ತಿದ್ದು, ಈ ಸಿನಿಮಾದ ಫಸ್ಟ್ ಲುಕ್ ಟೀಸರ್ ಹಿಂದಿನ ವರ್ಷ ಸುದೀಪ್ ಅವರ ಬರ್ತ್ಡೇ ದಿನವೇ ರಿಲೀಸ್ ಆಗಿತ್ತು. ಅದಾದಮೇಲೆ ಈ ಸಿನಿಮಾದ ಅಫಿಷಿಯಲ್ ಟೀಸರ್ ಕೂಡ ರಿಲೀಸ್ ಆಗಿತ್ತು. ಫೈನಲಿ ಈ ಮೂವಿಯ ಫಸ್ಟ್ ಸಾಂಗ್ ಸುದೀಪ್ ಅವರ ಬರ್ತ್ಡೇ ಸೆಪ್ಟೆಂಬರ್ 2ರಂದು ರಿಲೀಸ್ ಆಗಿದೆ. ಕಾದು ನೋಡಬೇಕು ಇನ್ನು ಈ ಸಿನಿಮಾದ ರಿಲೀಸ್ ಡೇಟ್ ಯಾವಾಗ ಅನೌನ್ಸ್ ಆಗುತ್ತೆ ಅಂತ. 2022ರಲ್ಲಿ ರಿಲೀಸ್ ಆದಂಥ ವಿಕ್ರಾಂತ್ ರೋಣ ಸುದೀಪ್ ಅವರ ಕೊನೆಯ ಸಿನಿಮಾ. ಅದಾಗಿ 2 ವರ್ಷಗಳಾದರೂ ಕೋವಿಡ್ನಿಂದಾಗಿ ಮತ್ತು ಇನ್ನೂ ಅನೇಕ ಕಾರಣಗಳಿಂದಾಗಿ ಅವರ ಯಾವುದೇ ಸಿನಿಮಾ ರಿಲೀಸ್ ಆಗಲಿಲ್ಲ. ಇನ್ನು ಮ್ಯಾಕ್ಸ್ ಮೂವಿಯ ಶೂಟಿಂಗ್ ಕಂಪ್ಲೀಟ್ ಆಗಿದ್ದು, ಸರಿಯಾದ ರಿಲೀಸ್ ಡೇಟ್ಗೋಸ್ಕರ ಪ್ರೊಡಕ್ಷನ್ ಟೀಮ್ನವರು ವೆಯ್ಟ್ ಮಾಡ್ತಾ ಇದ್ದಾರೆ. ನನ್ನ ಕಡೆಯಿಂದ ಏನಾಗಬೇಕು ಅದೆಲ್ಲ ಕಂಪ್ಲೀಟ್ ಆಗಿದೆ ಅಂತ ಸುದೀಪ್ ಅವರು ಮ್ಯಾಕ್ಸ್ ಮೂವಿ ರಿಲೀಸ್ ಬಗ್ಗೆ ಕೇಳಿದಾಗ ಈ ರೀತಿ ಹೇಳಿದ್ದಾರೆ. ಸೊ ಕಾದು ನೋಡಬೇಕು. ಸುದೀಪ್ ಅವರು ಬರೀ ಆ್ಯಕ್ಟರ್ ಆಗಿ ಅಲ್ಲದೆ ಒಬ್ಬ ಪ್ರೊಡ್ಯೂಸರ್ ಆಗಿ ಮತ್ತು ಡೈರೆಕ್ಟರ್ ಆಗಿ ಸಿನಿಮಾ ರಸಿಕರನ್ನು ಮನರಂಜಿಸಿದ್ದಾರೆ. ಸುದೀಪ್ ಅವರು ನಿರ್ದೇಶಕರಾಗಿ ಒಟ್ಟು 6 ಸಿನಿಮಾಗಳನ್ನು ಮಾಡಿದ್ದಾರೆ. ಅವರ ಡೈರೆಕ್ಷನಲ್ಲಿ ಮೂಡಿ ಬರ್ತಿರೋ 7ನೇ ಸಿನಿಮಾ ಕಿಂಗ್ ಕಿಚ್ಚ. KRG ಸ್ಟುಡಿಯೋಸ್ ಬ್ಯಾನರ್ ಅಡಿಯಲ್ಲಿ ಗಾಡ್ ಫರ್ಗಿವ್ಸ್ ಐ ಡೋಂಟ್ ಅಂತ 2023 ಸೆಪ್ಟೆಂಬರ್ 1ರಲ್ಲಿ ಇದರ ಅನೌನ್ಸ್ಮೆಂಟ್ ಗ್ಲಿಮ್ಸ್ ರಿಲೀಸ್ ಆಗಿತ್ತು. 10 ವರ್ಷಗಳ ನಂತರ ಸುದೀಪ್ ಅವರು ಡೈರೆಕ್ಷನ್ ಮಾಡ್ತಿರೋ ಸಿನಿಮಾ KK ಕಿಂಗ್ ಕಿಚ್ಚ. ಆದರೆ ಈ ಸಿನಿಮಾದ ಬಗ್ಗೆ ಯಾವುದೇ ಅಪ್ಡೇಟ್ಸ್ ಇಲ್ಲ. ಸೊ ಇವತ್ತು ನಾನು ನೋಡಿದ್ದು ಸುದೀಪ್ ಅವರು ಡೈರೆಕ್ಟ್ ಮಾಡಿದಂಥ ಸಿನಿಮಾಗಳು ಯಾವ್ಯಾವು ಅಂತ. ಸುದೀಪ್ ಅವರು ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿ ಎನ್ಯಾಕ್ಟ್ ಮಾಡಿದ ಮೊದಲ ಸಿನಿಮಾ ಮೈ ಆಟೋಗ್ರಾಫ್, ರೊಮ್ಯಾಂಟಿಕ್ ಡ್ರಾಮಾ. ಈ ಮೂವಿ 2006ರಲ್ಲಿ ರಿಲೀಸ್ ಆಗಿ ಒಳ್ಳೆ ರೆಸ್ಪಾನ್ಸ್ನ ಪಡ್ಕೊಂಡಿತ್ತು. 175 ದಿನಗಳನ್ನು ಕೂಡ ಕಂಪ್ಲೀಟ್ ಮಾಡಿತ್ತು. ಈ ಮೂವಿ ತಮಿಳಿನ ಆಟೋಗ್ರಾಫ್ ಸಿನಿಮಾದ ರೀಮೇಕ್ ಆಗಿದೆ. ಸುದೀಪ್ ಅವರು ಡೈರೆಕ್ಟ್ ಮಾಡಿದ ನೆಕ್ಸ್ಟ್ ಮೂವಿ 2ನೇ ಸಿನಿಮಾ ಶಾಂತಿನಿವಾಸ, ಮ್ಯೂಸಿಕಲ್ ಡ್ರಾಮಾ. ಈ ಸಿನಿಮಾದಲ್ಲಿ ಒಟ್ಟು 9 ಹಾಡುಗಳಿದ್ದು ಜೂನ್ 15, 2007ರಲ್ಲಿ ಈ ಸಿನಿಮಾ ರಿಲೀಸ್ ಆಗಿತ್ತು. ಅನು ಪ್ರಭಾಕರ್, ಕೋಮಲ್ ಮತ್ತು ದೀಪಾ ಭಾಸ್ಕರ್ ಅವರು ಮುಖ್ಯ ಪಾತ್ರಗಳಲ್ಲಿ ಅಭಿನಯಿಸಿದ್ದು ಜನರಿಂದ ಉತ್ತಮ ರೆಸ್ಪಾನ್ಸ್ನ ಪಡ್ಕೊಂಡಿತ್ತು. ಇನ್ನು ಈ ಸಿನಿಮಾದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಮತ್ತು ಸಾಹಸ ಸಿಂಹ ವಿಷ್ಣುವರ್ಧನ್ ಸರ್ ಕೂಡ ಗೆಸ್ಟ್ ಅಪಿಯರೆನ್ಸ್ ರೋಲ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹಿಂದಿಯ ಪವರ್ಚಿ ಮೂವಿಯಿಂದ ಇನ್ಸ್ಪೈರ್ ಆಗಿ ಸುದೀಪ್ ಅವರು ಈ ಸಿನಿಮಾದ ಡೈರೆಕ್ಟ್ ಮಾಡಿದರು. ಇನ್ನು ಸುದೀಪ್ ಅವರು ಡೈರೆಕ್ಟ್ ಮಾಡಿದಂತಹ ಮುಂದಿನ ಸಿನಿಮಾ ವೀರ ಮದಕರಿ, ಆ್ಯಕ್ಷನ್ ಥ್ರಿಲ್ಲರ್ ಮೂವಿ. ಈ ಸಿನಿಮಾ 20 ಮಾರ್ಚ್ 2009ರಲ್ಲಿ ರಿಲೀಸ್ ಆಗಿ ಭರ್ಜರಿ ಹಿಟ್ ಕಂಡಿತ್ತು. ಈ ಸಿನಿಮಾದ ಮೂಲಕ ಸುದೀಪ್ ಅವರು ಮೇಜರ್ ಕಂಬ್ಯಾಕ್ ಮಾಡಿದರು. ಇನ್ನು ಈ ಸಿನಿಮಾದಲ್ಲಿ ರಾಗಿಣಿ, ದೇವರಾಜ್ ಮತ್ತು ಅರುಣ್ ಸಾಗರ್ ಅವರು ಮುಖ್ಯ ಪಾತ್ರಗಳಲ್ಲಿ ಅಭಿನಯಿಸಿದ್ದು ಒಳ್ಳೆ ಕಲೆಕ್ಷನ್ ಮಾಡಿತ್ತು. ಈ ಸಿನಿಮಾ SS ರಾಜಮೌಳಿ ನಿರ್ದೇಶನದ ವಿಕ್ರಮ್ ಅರ್ಕುಡು ತೆಲುಗು ಸಿನಿಮಾದ ರೀಮೇಕ್ ಆಗಿದೆ. ರವಿ ತೇಜ ಅವರು ಹೀರೋ ಆಗಿ ಆ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ. ಸೊ ಸುದೀಪ್ ಅವರು ನಿರ್ದೇಶಿಸಿದ ಮೊದಲ 2 ಸಿನಿಮಾಗಳು ಫ್ಯಾಮಿಲಿ ಎಂಟರ್ಟೈನರ್. ಅವುಗಳು ಕ್ಲಾಸ್ ಆಡಿಯನ್ಸ್ನ ಅಟ್ರಾಕ್ಟ್ ಮಾಡಿದರೆ, ವೀರ ಮದಕರಿ 3ನೇ ಸಿನಿಮಾ ಮಾಸ್ ಆಡಿಯನ್ಸ್ನ ಇಂಪ್ರೆಸ್ ಮಾಡಿದ್ವಿ. ಇನ್ನು ಸುದೀಪ್ ಅವರು ಡೈರೆಕ್ಟ್ ಮಾಡಿದಂತಹ ಮುಂದಿನ ಸಿನಿಮಾ ಜಸ್ಟ್ ಮಾತಲ್ಲಿ. ರಮ್ಯಾ, ರಾಜೇಶ್ ನಟರಂಗ ಮತ್ತು ಅರುಣ್ ಸಾಗರ್ ಅವರು ಮೇನ್ ರೋಲಲ್ಲಿ ಕಾಣಿಸ್ಕೊಂಡಂತಹ ಈ ಸಿನಿಮಾ 2010ರಲ್ಲಿ ರಿಲೀಸ್ ಆಗಿ ಒಳ್ಳೆ ಸಕ್ಸಸ್ನ ಕಂಡಿತ್ತು. ಇನ್ನು ಈ ಸಿನಿಮಾಗೆ ರಘು ದೀಕ್ಷಿತ್ ಅವರು ಮ್ಯೂಸಿಕ್ ನೀಡಿದ್ದು, ಈ ಸಿನಿಮಾದ ಹಾಡುಗಳು ಸಹ ಅಭಿಮಾನಿಗಳನ್ನ ಇಂಪ್ರೆಸ್ ಮಾಡಿದ್ದು. ಸೊ ಸುದೀಪ್ ಅವರು ಡೈರೆಕ್ಟ್ ಮಾಡಿದಂತಹ ಮುಂದಿನ ಸಿನಿಮಾ ಕೆಂಪೇಗೌಡ. ಮಾರ್ಚ್ 10, 2011ರಲ್ಲಿ ರಿಲೀಸ್ ಆದಂಥ ಈ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಅರ್ಜುನ್ ಜನ್ಯ ಅವರು ಈ ಸಿನಿಮಾಗೆ ಮ್ಯೂಸಿಕ್ ನೀಡಿದ್ದು ಎಲ್ಲ ಸಾಂಗ್ಗಳು ಸಖತ್ ಹಿಟ್ ಕೊಟ್ಟಿದ್ದು. ಈ ಸಿನಿಮಾದಲ್ಲಿ ರವಿಶಂಕರ್, ರಾಗಿಣಿ ಮತ್ತು ಗಿರೀಶ್ ಕರ್ನಾಡ್ ಅವರು ಮುಖ್ಯ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಕೆಂಪೇಗೌಡ ಸಿನಿಮಾ ಸೂರ್ಯ ಅಭಿನಯದ ತಮಿಳಿನ ಸಿಂಗಂ ಮೂವಿಯ ರೀಮೇಕ್ ಆಗಿದೆ. ಇನ್ನು ಸುದೀಪ್ ಅವರು ಡೈರೆಕ್ಟ್ ಮಾಡಿದಂತಹ ಕೊನೆ ಸಿನಿಮಾ ಮಾಣಿಕ್ಯ. ಈ ಸಿನಿಮಾ ಪ್ರಭಾಸ್ ಅಭಿನಯದ ತೆಲುಗಿನ ಮಿರ್ಚಿ ಸಿನಿಮಾದ ರೀಮೇಕ್ ಆಗಿದ್ದು 2014ರಲ್ಲಿ ಬಿಡುಗಡೆಯಾಗಿ ಒಳ್ಳೆ ರೆಸ್ಪಾನ್ಸ್ನ ಪಡ್ಕೊಂಡಿತ್ತು. ಇನ್ನು ಈ ಸಿನಿಮಾದಲ್ಲಿ ರವಿಚಂದ್ರನ್, ರಮ್ಯಾ ಕೃಷ್ಣನ್, ವರಲಕ್ಷ್ಮಿ ಶರತ್ ಕುಮಾರ್, ರನ್ಯಾ ರಾವ್ ಮತ್ತು ರವಿಶಂಕರ್ ಅವರು ಮುಖ್ಯ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಈ ಸಿನಿಮಾ ಕೂಡ ಅರ್ಜುನ್ ಜನ್ಯ ಅವರೇ ಮ್ಯೂಸಿಕ್ ನೀಡಿದ್ದಾರೆ. ಸೊ ಇದಿಷ್ಟು ಇವತ್ತು ನಾನು ನೋಡಿದ್ದು ಸುದೀಪ್ ಅವರು ನಿರ್ದೇಶಿಸಿ ಅಭಿನಯಿಸಿದಂಥ ಸಿನಿಮಾಗಳು. ಮೊದಲೇ ಹೇಳಿದಾಗೆ 10 ವರ್ಷಗಳ ಬಳಿಕ ಸುದೀಪ್ ಅವರ ಡೈರೆಕ್ಷನಲ್ಲಿ ಮೂಡಿ ಬರ್ತಿರೋ ಸಿನಿಮಾ ಕಿಂಗ್ ಕಿಚ್ಚ. ಆದರೆ ಈ ಸಿನಿಮಾದ ಬಗ್ಗೆ ಇದುವರೆಗೂ ಯಾವುದೇ ಅಪ್ಡೇಟ್ಸ್ ಇಲ್ಲ. ನೋಡೋಣ ಏನಾಗುತ್ತೆ ಅಂತ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಥ್ಯಾಂಕ್ ಯು. ಸಿ ಯು ಸೂನ್.